ಚೆನ್ನಾಗಿತ್ತು, ಇಷ್ಟ ಆಯ್ತು. ತುಂಬ ಚೆನ್ನಾಗಿದೆ. ಕುಂಕುಮ ಅರ್ಚನೆ ದುರ್ಗಾದೇವಿಗೆ. ಇದು ಲಕ್ಷ್ಮೀ ದುರ್ಗೆ ಸರಸ್ವತಿ. ಎಷ್ಟು ವರ್ಷದ ಹಳೇದಪ್ಪ ಇದು? ಇದು ಆಗಿರುತ್ತೆ ಒಂದು 75 years. ಅದು ಶಾರದಾಂಬೆ, ಶೃಂಗೇರಿ ಶಾರದಾಂಬೆ. ಗೊಂಬೆ, ಪಟ್ಟದ ಬೊಂಬೆಗಳು. ಇದು ಬೆಳ್ಳಿ ಕಲೆಕ್ಷನ್. ಎಲ್ಲ ಬೆಳ್ಳಿ ಚಿಕ್ಕ ಚಿಕ್ಕದು. ಎಲ್ರೂ ಮಣ್ಣಿಂದು ಬೊಂಬೆಗಳು ಇಡ್ತಾರೆ, ನಾನು ಡಿಫ್ರೆಂಟ್ ಆಗಿ ಏನೋ ಇಡಕ್ ಶುರು ಮಾಡಿದೆ. ಹಂಗೆ ಒಂದೊಂದ ಕಲೆಕ್ಟ್ ಮಾಡಿಕೊಂಡು. ಇದು ಈ ಮಂಟಪ ಇದು ಒಂದು 150 years old. ನಮ್ಮ ಅಜ್ಜಿ ಕಾಲದ್ದು 150 to 100 ಆಗಿರುತ್ತೆ. ಇದಕ್ಕೆ ಇವಾಗೆಲ್ಲ ಫಿಕ್ಸ್ ಮಾಡಿಸಿ ರೀಪಾಲಿಶ್ ಮಾಡಿಸಿದ್ದು ಮಂಟಪ. ತುಂಬ ಚೆನ್ನಾಗಿದೆ ಮಂಟಪ. ಒಂದೊಂದು ಗೆಜ್ಜೆ ಹಾಕಿಸ್ಬಿಡಿ, ಇನ್ನೂ ಚೆನ್ನಾಗಿರುತ್ತೆ. ಇವಾಗಲೇ ಹಾಕ್ಸಿದ್ರು ಸಖತ್ತಾಗಿರ್ತಿತ್ತು ಮಾತ್ರ. ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ರ. ಮೇಲ್ಗಡೆದೆಲ್ಲ ಅಲ್ಲ, ಇರಲಿಲ್ಲ. ತುಂಬ ಚೆನ್ನಾಗಿದೆ. ಚಾಮುಂಡೇಶ್ವರಿ. ಶ್ರೀನಿವಾಸರು ಪದ್ಮಾವತಿನೂ ನಮ್ಮ ಅಜ್ಜಿ ಕಾಲದ್ದೇನೆ. ಬರೀ ಬೊಂಬೆ ಇತ್ತು, ಪೇಪರ್ ಅಲ್ಲಿ ಡೆಕೋರೇಟ್ ಮಾಡಿದ್ರು. ಬೊಂಬೆ ತುಂಬಾ ಚೆನ್ನಾಗಿ ಕಾರ್ವ್ ಮಾಡಿದ್ರು. ಆ ಪೇಪರ್ದೆಲ್ಲ ಅಷ್ಟು ಲುಕ್ ಇರ್ಲಿಲ್ಲ. ಇದನ್ನ ಮಲ್ಲೇಶ್ವರಂ ನಲ್ಲಿ ಅದಂತೂ ಮುಖ, ಶ್ರೀನಿವಾಸರು ಪದ್ಮಾವತಿ ಮುಖ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಯ್ಯೋ, ನಿಜವಾಗ್ಲೂ ಶ್ರೀನಿವಾಸರು ಎದ್ದು ಬರ್ತಾ ಇದ್ದಾರೇನೋ ಅನ್ನೋ ಥರ ಇದೆಪ್ಪ. ಅಯ್ಯೋ, ತುಂಬ ಚೆನ್ನಾಗಿದೆ. ಆನೆ ಎಲ್ಲ ಬೆಳ್ಳಿದೇನೆ ಇವ್ರು ಇಟ್ಟಿರೋದು. ಬೃಂದಾವನ. ಆಮೇಲೆ ಊದ್ಕಡ್ಡಿ ಸ್ಟ್ಯಾಂಡ್. ಅದು ನವಿಲು ಊದ್ಕಡ್ಡಿ ಸ್ಟ್ಯಾಂಡ್. ಅದನ್ನ ಏನು ಊದ್ಕಡ್ಡಿ ಹಚ್ಚಲ್ಲ ಅಂತ. ಆಮೇಲೆ ಲಕ್ಷ್ಮಿನಾ? ಎಲ್ಲ ಲಕ್ಷ್ಮಿ. ಅಷ್ಟು ಲಕ್ಷ್ಮೀರಾ? ಮಾಮೂಲಿ ಲಕ್ಷ್ಮಿ ಇದೆ. ಇದು ಬೃಂದಾವನ. ಇಷ್ಟೊಂದು ಕಲೆಕ್ಷನ್ ಮಾಡಿಕೊಂಡಿದ್ದೀರಲ್ಲ ನೀವು. ಅದು ಬೃಂದಾವನ. ಇದು ಪುಟಾಣಿ ಬೊಂಬೆಗಳು. ಅದೇ ರಾಜಾರಾಣಿ ಪುಟಾಣಿದು. ಅಯ್ಯೋ, ತುಂಬ ಕ್ಯೂಟಾಗಿದೆಪ್ಪ. ಅದು ಡ್ರೆಸ್ ಮಾಡಿರೋದು ಹೇಳಿ, ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದೀರಾ. ಹಸು ಮಧ್ಯದಲ್ಲಿರೋದು ಕಾಮಧೇನು. ಹಸು ಕರು. ಇದು ಕೃಷ್ಣನಿಗೆ ಇಟ್ಟಿರೋದು, ಮಕ್ಕಳಿಗೆ ಯೂಸ್ ಮಾಡೋ ಐಟಮ್ಸ್. ಒಳಲೆ ಕೃಷ್ಣ ಎಲೆ ಮೇಲೆ, ಆಲದ ಎಲೆ ಮೇಲೆ ಕೃಷ್ಣ ಮಲ್ಕೊಂಡಿರೋದು. ಅದೊಂದು ಬಿಸ್ರಿ. ಅದೇನೆ ಬಕೀಟು, ತುರಿಯೋಮಣೆ. ಒಬ್ಬ ತುರಿಯೋಮಣೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದೆಲ್ಲ ಸಿಕ್ತು ಮಾಡಿಸ್ಕೊಂಡ್ರ ನೀವು? ಇದು ಎಲ್ಲ ನಮ್ಮ ತಾಯಿ ಕಾಲದ್ದು. ಮದುವೆ ಟೈಮ್ನಲ್ಲಿ ಒಂದಷ್ಟು ಕೊಟ್ಟರು. ಅದೇ ಲ್ಯಾಂಪು ತುರಿಯೋಮಣೆ ಮದುವೆ ಟೈಮಲ್ಲಿ ಕೊಟ್ಟರು. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾಡಿಸ್ಕೊಂಡಿರೋದು. ಆ ತುರಿಯೋಮಣೆ ಅಂತೂ ನಿಜವಾಗ್ಲೂ ಏನು ಚೆನ್ನಾಗಿದೆ.